ಏನು ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ BJPಯವರು ಹಾಗೂ JDS ಅವರು ನಡ್ಕೊಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಬರೀ ಒಂದು ಕರೆ ಮಾಡಿದ್ದಕ್ಕೆ ಒಂದು 500 ಜನ ಸೇರಿದಂಥ ಸಮಯ ಇವತ್ತು. ಈಗಾಗಲೇ ನಮ್ಮ ಹಿರಿಯರೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು ಏನಾಯಿತು ಹೆಂಗಾಯಿತು ಅಂತ. ಸಿದ್ದರಾಮಯ್ಯನವರು ಒಂದು ಅಹಿಂದ ವರ್ಗದೊಳಗೆ ಹುಟ್ಟಿ ಈ ಮಟ್ಟಕ್ಕೆ ಬೆಳೆದಿರೋದಕ್ಕೆ ಸಹಿಸ್ಕೊಳ್ಳೋಕೆ ಆಗದೇ ಇರೋಂಥ BJPಯವರು ಮತ್ತು JDS ಅವರು ಏನೇನು ಕುತಂತ್ರಗಳು ಮಾಡಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇದು ಯಾವುದಕ್ಕೂ ಲೆಕ್ಕಕ್ಕೆ ಇಟ್ಕೊಳ್ತೀರಾ ಸಹಿಸ್ಕೊಂಡು ಹೋಗ್ತಾವ್ರೆ. ಅವರಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವ್ರ ಬೆನ್ನಿಂದ ನಿಂತು ಯಾವುದೇ ಕಾರಣಕ್ಕೂ ನೀವು ತಪ್ಪು ಮಾಡಿಲ್ಲ, ನೀವು ರಾಜೀನಾಮೆ ಕೊಡಬಾರ್ದು ಅಂತ ಈಗಾಗಲೇ ತಿಳಿಸಿರ್ತಾರೆ. ಹಾಗೂ ರಾಜ್ಯದಲ್ಲಿ ಅವರ ಜೊತೆಯಲ್ಲಿದ್ದಂಥ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಎಲ್ಲ ನಮ್ಮ ಕರ್ನಾಟಕದ ಮಂತ್ರಿವರ್ಗದವ್ರು ಇರ್ಬೋದು, ಶಾಸಕರು ಇರ್ಬೋದು, ಸಿದ್ದರಾಮಯ್ಯನವ್ರು ಯಾವುದೂ ತಪ್ಪು ಮಾಡಿಲ್ಲ, ಅವ್ರ ಹಿಂದೆ ನಾವು ನಿಂತಿದ್ದೀವಿ ಅಂತೇಳಿ ಪಬ್ಲಿಕಲ್ಲಿರ್ಬೋದು, ಕ್ಯಾಬಿನೆಟಲ್ಲಿರ್ಬೋದು ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಬೆಂಬಲ ಕೊಟ್ಟಿರ್ತಾರೆ. ಹಾಗೂ 2ನೇ ಸಾರಿ ಅವರು CM ಆಗಿರೋದೇ ಕೆಲವರಿಗೆ ಹೊಟ್ಟೆ ಉರಿ. 10 ವರ್ಷ ಇವರು ಎಲ್ಲಿ ಬಗೆಹರಿಸ್ಬಿಡ್ತಾರೋ ಅಂತ ಏನಾದರೂ ಮಾಡಿ ತೆಗಿಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ BJP ಭ್ರಷ್ಟ ಸರ್ಕಾರದ ಲೀಡರ್ಗಳಾದಂಥವರು ಇಲ್ಲಿ ರಾಜ್ಯಪಾಲರಿಗೆ ಅಲ್ಲಿಂದ ಕುಮ್ಮಕ್ಕೆ ಕೊಟ್ಟು ನೋಟಿಸನ್ನು ಕೊಟ್ಟಿರ್ತಾರೆ. ಅದನ್ನು ನೋಟಿಸ್ ಹಿಂಪಡಿದಿದ್ದರೆ ಹಳ್ಳಿಯಿಂದ ಉದ್ರೇಕವಾಗಿ ಜನ ಎದ್ದು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಗಲಾಟೆ ಮಾಡೋವಂಥ ಪರಿಸ್ಥಿತಿಗೆ ಬರೋವಂಥ ಅವಕಾಶಗಳು ಇದೆ. ಇದನ್ನು ಎಚ್ಚೆತ್ಕೊಳ್ಬೇಕು BJPಯವರು ಹಾಗೂ JDS ಅವರು. BJPಯವರು ಮಾಡಿರೋವಂಥ ಭ್ರಷ್ಟಾಚಾರಗಳು ಯಾರು ಇನ್ನು ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ, ಅಷ್ಟು ಮಾಡಿದ್ದಾರೆ ಅವರು. ವಿಜೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ಯಡಿಯೂರಪ್ಪನಿರ್ಬೋದು, JDS ಅಲ್ಲಿ ಕುಮಾರಸ್ವಾಮಿ ಅವ್ರ ಫ್ಯಾಮ್ಲಿ ಮಾಡಿದಷ್ಟು ಈ ಕರ್ನಾಟಕ ಗೌರ್ಮೆಂಟಲ್ಲಿ ಇನ್ಯಾರೂ ಮಾಡಲ್ಲ, ಅಷ್ಟು ಆಸ್ತಿಗಳು ಮಾಡಿದ್ದಾರೆ. 60 ಸೈಟು ಬರೀ ದೇವೇಗೌಡರ ಫ್ಯಾಮ್ಲಿಗೆ 60 ಸೈಟ್ ಸೇರಿರೋಂಥದ್ದು. ಅದನ್ನು ಕೇಳೋರು ಯಾರೂ ಇಲ್ಲ. ಬರೀ ಸಿದ್ದರಾಮಯ್ಯನವ್ರು ಜಮೀನು ಕೊಟ್ಟು ಅವ್ರು 14 ಸೈಟ್ ಪಡೆದಿರೋದೇ ದೊಡ್ಡ ಕತೆ ಕಟ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಈ ಥರ ತೊಂದರೆ ಕೊಡ್ತಾ ಇರೋದು ಸರಿಯಿಲ್ಲ ಅಂತೇಳಿ ನಾವು ನಮ್ಮ ಎಲ್ಲ ಹಿಂದುಳಿದ ವರ್ಗಗಳವರು, ಅಹಿಂದವರು ಎಲ್ಲ ಸೇರಿ ನಾವು ಸಿದ್ದರಾಮಯ್ಯನಿಗೆ ಸಪೋರ್ಟ್ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.